ವೀಕ್ಷಕರೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನೀವೆಲ್ಲ ಥಂಬ್ನೇಲಲ್ಲಿ ನೋಡಿರ್ತೀರಾ, ಮ್ಯಾಟ್ರ್ ಏನು ಅನ್ನೋದು ಗೊತ್ತಾಗಿರುತ್ತೆ. ಈ ಘಟನೆ ನಡೆದಿರೋದು ತುಂಬ ದೂರ ಇಲ್ಲ, ನಮ್ಮ ಮಹಾರಾಷ್ಟ್ರ ರಾಜ್ಯದ ಮಲಾಡ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ. ಸುಮಾರು 16 ವರ್ಷದ ಹುಡುಗಿ, 16 ವರ್ಷ ಅಂದರೆ ಆಲ್ಮೋಸ್ಟು ಒಂದು 10ನೇ ತರಗತಿ ಓದ್ತಾ ಇರುವಂಥ ಹುಡುಗಿ ಇರ್ಬೋದು, ಬಹುಶಃ 16 ವರ್ಷ ಅಂತ ಹೇಳಿದ್ದಾರೆ. ಈ ಹುಡುಗಿ ಒಂದಿನ ಹೊಟ್ಟೆ ನೋವು ಅಂತ ಬಳಲ್ತಾ ಇರ್ತಾಳೆ. ಆ ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವಂಥ ಹುಡುಗಿನ ತಂದೆ ತಾಯಿ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಒಬ್ಬ ಚೆಕ್ಕಿಂಗ್ ಎಲ್ಲ ಆದಮೇಲೆ, ಚೆಕಪ್ ಎಲ್ಲ ಆದಮೇಲೆ ಡಾಕ್ಟರ್ ಬಂದು ತಂದೆ ತಾಯಿ ಹತ್ರ ಹೇಳ್ತಾರೆ, ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಸೊ ಹಾಸ್ಪಿಟಲ್ನವರೇ ಈ 16 ವರ್ಷದ ಹುಡುಗಿಯ ಕಥೆಯನ್ನು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸ್ತಾರೆ. ತಕ್ಷಣ ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನನ್ನು ಶುರು ಹಚ್ಕೋತಾರೆ. ಇನ್ವೆಸ್ಟಿಗೇಷನ್ ಏನು ದೊಡ್ಡ ಮ್ಯಾಟ್ರ್ ಅಲ್ಲ, ಸ್ವಲ್ಪ ಟೈಮಲ್ಲಿ ಆ ಒಂದು 16 ವರ್ಷದ ಬಾಲಕಿಯ ಸ್ಥಿತಿಗೆ ನಿಜವಾದ ಕಾರಣೀಕರ್ತ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಿಜವಾದ ಕಾರಣೀಕರ್ತ ಯಾರು ಅನ್ನೋದಾದರೆ ಆ ಹುಡುಗಿಯ, ಅಂದರೆ ಆ 16 ವರ್ಷದ ಹುಡುಗಿಯ ಸ್ವಂತ ತಮ್ಮ 13 ವರ್ಷದ ಹುಡುಗ. ಎಲ್ಲಿಗೆ ಬಂತಲ್ಲ ಸಮಾಜ. ಇದಕ್ಕೆಲ್ಲ ಕಾರಣ ಯಾರು ಅನ್ನೋದಾದರೆ ತಂದೆ ತಾಯಂದಿರು ಅಂತ ನೇರವಾಗಿ ನಾನು ಹೇಳಬಲ್ಲೆ. ಯಾಕೆ ಅನ್ನೋದಾದರೆ ನಮ್ಮ ಇವಾಗಿನ ಪರಿಸ್ಥಿತಿ, ನಾವು ಮಕ್ಕಳಿಗೆ ಏನೆಲ್ಲ ಬೇಕು ಅಂದ ತಕ್ಷಣ ಕೊಡೋಕೆ ತಯಾರಾಗಿಬಿಟ್ಟಿರ್ತೀವಿ. ಸ್ಮಾರ್ಟ್ಫೋನ್ ಅಂತೂ ಯಾವಾಗಲೂ ಮಕ್ಕಳ ಕೈಯಲ್ಲೇ ಕೊಡ್ತೀವಿ. ಆದರೆ ತಂದೆ ತಾಯಿಯಾದವರು ಮಕ್ಕಳ ಮೇಲೆ ಒಂದು ನಿಗಾ, ಒಂದು ಕಣ್ಣು ಇಡೋದಿಲ್ಲ. ನಾವು ಮಕ್ಕಳು ಆ ಮೊಬೈಲನ್ನು ತಗೊಂಡು ಆ ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೋ ಅನ್ನೋ ಒಂದು ಕಲ್ಪನೆ ಕೂಡ ಇಲ್ಲ. ಮುಂದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ. ಹೇಗಾಯಿತು ಇದೆಲ್ಲ, ಕಾರಣ ಹೇಗಾಯಿತು ಅಂತ ಕೇಳಿದಾಗ ಕಳೆದ 1 ವರ್ಷದಿಂದ ಸ್ವಂತ ಅಕ್ಕ ಮತ್ತು ತಮ್ಮ ಸಂಬಂಧದಲ್ಲಿರ್ತಾರೆ. ಇದಕ್ಕೆ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋದಾದರೆ, ಎಲ್ಲರೂ ಮಲ್ಕೊಂಡ ಮೇಲೆ ಆ 16 ವರ್ಷದ ಹುಡುಗಿ ತನ್ನ ಸ್ಮಾರ್ಟ್ಫೋನಲ್ಲಿ, ಅಂದರೆ ಮನೇಲಿರುವಂಥ ಒಂದು ಸ್ಮಾರ್ಟ್ಫೋನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾ ಇರ್ತಾಳೆ. ಪ್ರಚೋದನೆಗೆ ಮುಂದಾಗಿದ್ದಾಳೆ. ನೇರವಾಗಿ ತಮ್ಮನನ್ನು ಕನ್ಸಲ್ಟ್ ಮಾಡಿ, ಇದನ್ನೆಲ್ಲ ಕೇಳೋದಕ್ಕೆ ತುಂಬ ಬೇಜಾರಾಗ್ಬೋದು, ಕೋಪ ಬರ್ಬೋದು, ಅಥವಾ ಇದೇನಪ್ಪ ಅಂತ ಅನ್ನಿಸ್ಬೋದು ಬಹುಶಃ. ಆದರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇದು ಒಂದು ಎಚ್ಚರಿಕೆಯ ಗಂಟೆ. ಇವತ್ತು ಆ ಮುಂಬೈನ ಮಲಾಡ್ ಅನ್ನುವ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ನಾಳೆ ನಮ್ಮ ಊರಲ್ಲಿ ನಡಿಬೋದು, ನಾಡಿದ್ದು ನಮ್ಮ ಏರಿಯಾದಲ್ಲಿ ನಡಿಬೋದು, ಮುಂದೆ ಒಂದಿನ ನಮ್ಮ ಮನೆಯಲ್ಲೇ ನಡಿಬೋದು. ಆಶ್ಚರ್ಯಪಡುವಂತಹ ಸಂದರ್ಭ ಬರದೇ ಹೋಗ್ಬೋದು. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಮಾಡುವಂತಹ ಎಲ್ಲ ರೀತಿಯ ಸವಲತ್ತುಗಳೇ ಇದಕ್ಕೆ ಕಾರಣ. ಸ್ಮಾರ್ಟ್ಫೋನನ್ನು ತೆಗೆದು ನೋಡಿ, ನೀವು ತಂದೆ ತಾಯಿಗಳಾದವರು ಯಾವಾಗಲೂ ಸ್ಮಾರ್ಟ್ಫೋನಲ್ಲೇ ಇರ್ತೀರಾ. ಸ್ಮಾರ್ಟ್ಫೋನನ್ನು ತೆಗೆದಾಗ ಫಸ್ಟು ನಮ್ಮ ಸ್ಕ್ರೀನ್ ಮೇಲೆ ಯಾವುದೇ ಒಂದು ಸಾಮಾಜಿಕ ಜಾಲತಾಣವನ್ನು ಓಪನ್ ಮಾಡಿದಾಗ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋದೇ ಒಂದು ಅಶ್ಲೀಲ ಕಂಟೆಂಟು. ಟಿ ವಿಲಿ ಯಾವುದೇ ಒಂದು ರಿಯಾಲಿಟಿ ಶೋ ಹಾಕಿದ್ರೂ ಕೂಡ, ಯಾವುದೇ ಒಂದು ಸಿನಿಮಾ ಹಾಕಿದ್ರೂ ಕೂಡ ಅಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದು, ಅಥವಾ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಚಿತ್ರ ಬರೋದು ಅಶ್ಲೀಲ ಕಂಟೆಂಟು. ಅಥವಾ ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯಾವುದೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂದಾಗ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋದೇ ಅಶ್ಲೀಲ ಕಂಟೆಂಟ್ ಆಗಿರುತ್ತೆ. ಇವತ್ತಿನ ಸಮಾಜದಲ್ಲಿ ನಾವು ಒಪ್ಪಿಕೊಳ್ಳಬೇಕಾದಂತಹ ಒಂದು ಘನಘೋರವಾದಂತಹ ಸತ್ಯ ಇದು. ಇತ್ತೀಚೆಗೆ ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ಇದೇ ಥರದ ಕ್ರೈಮ್ ನ್ಯೂಸ್ಗಳನ್ನು, ಹಲವಾರು ಕ್ರೈಮ್ ನ್ಯೂಸ್ಗಳನ್ನು, ಇಡೀ ಭಾರತದಲ್ಲಿ ನಡೆಯುವಂತಹ ಕ್ರೈಮ್ ನ್ಯೂಸ್ಗಳನ್ನು, ನನ್ನ ಗಮನಕ್ಕೆ ಬಂದಂತಹ ಕ್ರೈಮ್ ನ್ಯೂಸ್ಗಳನ್ನು ನಾನು ನನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಪರ ವಿರೋಧಗಳ ಚರ್ಚೆ ಆಗ್ತಾ ಇರ್ತವೆ. ಇತ್ತೀಚಿನ ಕ್ರೈಮ್ ನ್ಯೂಸ್ಗಳನ್ನೆಲ್ಲ ನೋಡಿದಾಗ ನನಗೇನು ತಲೆಯಲ್ಲಿ ಬರ್ತಾ ಇದೆ ಅಂದರೆ, ಈ ಥರದ ಘಟನೆಗಳು ಕೂಡ ಸಮಾಜದಲ್ಲಿ ನಡೀತಾ ಇದ್ದಾವ. ಇಷ್ಟೊಂದು ಸಮಾಜ ಕುಲಗೆಟ್ಟು ಹೋಗ್ತಾ ಇದೆಯಾ? ಇದಕ್ಕೆಲ್ಲ ಕಾರಣ ಯಾರು? ನಾವೇ ಅಲ್ವಾ? ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಮಾತು, ಕಾಮಾತುರಣಂ ನಾ ಲಜ್ಜಂ ನಾ ಭಯಂ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯ ಮಕ್ಕಳ ಮೇಲೆ ಒಂದು ಕಣ್ಣನ್ನು ಇಡಿ. ನೀವು ಎಷ್ಟೇ ಅವರು ಪ್ರಾಮಾಣಿಕರಾಗಿದ್ದರೂ, ಅವರು ಎಷ್ಟೇ ಒಳ್ಳೆಯವರಾಗಿದ್ದರೂ,
ಒಂದು ಹಂತಕ್ಕೆ ಬರೋವರೆಗೂ ಅವರನ್ನು ಬೇಲಿಯ ಹಾಗೆ ನೀವು ಕಾಯಬೇಕಾಗುತ್ತೆ. ಕೊನೆಯದಾಗಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಸಮಾಜ ಹಾಳಾಗ್ತಾ ಇದೆ, ಸಮಾಜ ಹಾಳಾಗುತ್ತೆ, ಇದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಇಂತಹ ಒಂದು ಅವೇರ್ನೆಸ್ ವಿಡಿಯೋಯಿಂದ, ಇಂತಹ ಒಂದು ಅವೇರ್ನೆಸ್ ಮಾತಿನಿಂದ ಸಮಾಜ ಹಾಳಾಗುವುದನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರದ ಕಥೆಗಳಿಗಾಗಿ, ಸ್ಟೋರಿಗಳಿಗಾಗಿ, ನ್ಯೂಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.